ನಮಸ್ತೆ. ನನ್ನ ಹೆಸರು ಶಿಲ್ಪಾ ಪಾಟೀಲ್. ನಾನು B.Ed ಸೆಕೆಂಡ್ ಸೆಮ್ನ ಪ್ರಶಿಕ್ಷಣಾರ್ಥಿಯಾಗಿದ್ದು, ಇಂದು ನಾನು ನಿಮಗೆ ಬಹಮನಿ ರಾಜ್ಯದ ಸ್ಥಾಪನೆ, ಮಹಮ್ಮದ್ ಗವಾನನ ಒಂದು ಸಾಧನೆ, ಬಹಮನಿ ಸುಲ್ತಾನರ ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಬೋಧಿಸುತ್ತೇನೆ. ಬಹಮನಿ ರಾಜ್ಯ 14ನೇ ಶತಮಾನದಲ್ಲಿ ಕಂಡುಬಂದ ಮತ್ತೊಂದು ಬದಲಾವಣೆಯೇ ಈ ಒಂದು ಬಹಮನಿ ರಾಜ್ಯದ ಉದಯ. ಅಂದ್ರೆ ಏನ್ರಿ, ಈ ಬಹಮನಿ ರಾಜ್ಯ ಯಾವಾಗ ಉದಯ ಆಯ್ತಂದ್ರೆ 14ನೇ ಶತಮಾನದಲ್ಲಿಯೇ ಉದಯವಾಯಿತು. ಈ ಬಹಮನಿ ರಾಜ್ಯವನ್ನು ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನಿ ಶಾ ಎಂಬಾತನು ಈ ಬಹಮನಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಯಾರ್ರಿ? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನಿ ಶಾ ಎಂಬಾತನು 1347ರಲ್ಲಿ ಈ ಬಹಮನಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ಈ ಅಲ್ಲಾವುದ್ದೀನ್ ಹಸನ್ ಗಂಗುನ ಪುತ್ರನಾದಂತಹ ಮಹಮ್ಮದ್ ಶಾ ಏನು ಮಾಡ್ತಾನೆ, ಕಲಬುರ್ಗಿ ಅಂದ್ರೆ ಗುಲ್ಬರ್ಗದೊಳಗೆ ವಿಶಾಲವಾದ ಒಂದು ಜಾಮಿ ಮಸೀದಿಯನ್ನು ಕಟ್ಟಿಸ್ತಾನೆ ರೀ. ಯಾರ್ರಿ? ಈ ಮಹಮ್ಮದ್ ಶಾ ಗುಲ್ಬರ್ಗದೊಳಗೆ ಏನು ಮಾಡ್ತಾನೆ, ವಿಶಾಲವಾದ ಜಾಮಿ ಮಸೀದಿಯನ್ನು ಕಟ್ಟಿಸ್ತಾನೆ. ಈ ಒಂದು ಬಹಮನಿ ರಾಜ್ಯದಲ್ಲಿ ಪ್ರಸಿದ್ಧ ದೊರೆಯಾದಂತಹ ಮಹಮ್ಮದ್ ಗವಾನ್ ಬರ್ತಾನೆ ರೀ. ಯಾರ್ರಿ? ಪ್ರಸಿದ್ಧ ದೊರೆಯಾದಂತಹ ಮಹಮ್ಮದ್ ಗವಾನ್ ಬರ್ತಾನೆ. ಈ ಮಹಮ್ಮದ್ ಗವಾನ್ ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ಮಾಡ್ತಿರ್ತಾನೆ ರೀ. ಯಾರ್ರಿ? ಈ ಮಹಮ್ಮದ್ ಗವಾನ್ ಏನು ಮಾಡ್ತಾನೆ, ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ಮಾಡ್ತಿರ್ತಾನೆ. ನಂತರ ಇವ ಪ್ರಧಾನಮಂತ್ರಿಯಾಗಿ ಈ ಒಂದು ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾನೆ ರೀ. ಯಾರ್ರಿ? ಈ ಪ್ರಧಾನಮಂತ್ರಿಯಾಗಿ ಮಹಮ್ಮದ್ ಗವಾನ್ ಏನು ಮಾಡ್ತಾನೆ, ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾನೆ. ನೆಕ್ಸ್ಟ್ ಇವ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಾಸ ಮಾಡ್ತಾನೆ ರೀ. ಯಾರು? ಮಹಮ್ಮದ್ ಗವಾನ್ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಾಸ ಮಾಡಿ ಅರಬ್ಬಿ ಮತ್ತು ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ತಾನೆ ರೀ. ಯಾರ್ರಿ? ಮಹಮ್ಮದ್ ಗವಾನ್ ಅರಬ್ಬಿ ಮತ್ತು ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ತಾನೆ. ಇವ ಏನು ಮಾಡ್ತಾನೆ, ನಂತರ ತನ್ನ ದಿಗ್ವಿಜಯಗಳು ಮತ್ತು ಅಚ್ಚುಕಟ್ಟಾದ ಒಂದು ಆಡಳಿತದ ಕ್ರಮದಿಂದ ಈ ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸ್ತಾನೆ ರೀ. ಯಾರ್ರಿ? ಈ ಮಹಮ್ಮದ್ ಗವಾನ್ ತನ್ನ ಒಂದು ದಿಗ್ವಿಜಯಗಳು ಮತ್ತು ಅಚ್ಚುಕಟ್ಟಾದ ಆಡಳಿತದ ಕ್ರಮದಿಂದ ಈ ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸ್ತಾನೆ ರೀ. ಅನಂತರ ಇವ ಏನು ಮಾಡ್ತಾನಂದ್ರೆ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸ್ಕೊಳ್ತಾನೆ. ಯಾರ್ರಿ? ಮಹಮ್ಮದ್ ಗವಾನ್ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸ್ಕೊಳ್ತಾನೆ. ನಂತರ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಇನ್ನು ಅನಂತರ 1481ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಮೊದಲು ಏನೇನು ವಶಪಡಿಸ್ಕೊಳ್ತಾನೆ? ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸ್ಕೊಳ್ತಾನೆ. ನಂತರ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಅನಂತರ 1481ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಲ್ಲಿಂದ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ ರೀ. ಯಾರ್ರಿ? ಈ ಮಹಮ್ಮದ್ ಗವಾನ್. ಬಹಮನಿ ರಾಜ್ಯದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾಗಿದ್ದ ಮಹಮ್ಮದ್ ಗವಾನನ ಮೇಲೆ ಶತ್ರುಗಳು ಕುತಂತ್ರದಿಂದ ರಾಜದ್ರೋಹದ ಒಂದು ಆರೋಪ ಮಾಡಿ ಶಿರಚ್ಛೇದನಕ್ಕೆ ದಾರಿ ಮಾಡಿಕೊಡ್ತಾರೆ. ಯಾರ್ರಿ? ಈ ಮಹಮ್ಮದ್ ಗವಾನ್ ಉನ್ನತ ಮಟ್ಟಕ್ಕೆ ಹೋಗಿದ್ದು ಇವನ ಶತ್ರುಗಳಿಗೆ ಬರಲಿಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಕುತಂತ್ರ ನಡೆಸಿ ಒಂದು ರಾಜದ್ರೋಹದ ಆರೋಪ ಮಾಡಿ ಇವನನ್ನು ಶಿರಚ್ಛೇದನಕ್ಕೆ ಕಾರಣನಾಗುವಂತೆ ಮಾಡ್ತಾರ್ರಿ. ಯಾರ್ರಿ? ಈ ಮಹಮ್ಮದ್ ಗವಾನನ ಶತ್ರುಗಳು. ನಂತರ ಈ ರಾಜ್ಯವು ದುರ್ಬಲವಾಗಿ ಹೋಗ್ಬಿಡತ್ರಿ. ಯಾವ ರಾಜ್ಯ ರೀ? ಬಹಮನಿ ರಾಜ್ಯ. ಇವನ ಮರಣ ನಂತರ ಈ ರಾಜ್ಯವು ದುರ್ಬಲವಾಗಿ ಹೋಗ್ಬಿಡತ್ತ. ಇನ್ನು ಇದರ ನಂತರ ಈ ಬಹಮನಿ ಸುಲ್ತಾನರ ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವು ನೋಡೋಣ. ಇನ್ನು ಇವ್ರ ಶಿಕ್ಷಣ ಯಾವ ರೀತಿಯಾಗಿತ್ತು ನೋಡ್ರಿ. ಇವರ ಒಂದು ಶೈಕ್ಷಣಿಕ ನೀತಿ ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು ರೀ. ಯಾರ ಒಂದು ಶೈಕ್ಷಣಿಕ ನೀತಿ ರೀ? ಈ ಬಹಮನಿ ಸುಲ್ತಾನರ ಒಂದು ಶೈಕ್ಷಣಿಕ ನೀತಿ ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು. ನಂತರ ಮಕ್ತಬ್ ಎಂಬ ಶಾಲೆಗಳಿರುತ್ತಿದ್ದವು ರೀ. ಅಂದರೆ ಇವರ ಕಾಲದಲ್ಲಿ ಶಾಲೆಗಳಿಗೆ ಏನಂತ ಕರೀತಿದ್ರು? ಮಕ್ತಬ್ಗಳೆಂದು ಕರೆಯುತ್ತಿದ್ದರು. ಇನ್ನು ಈ ಮಕ್ತಬ್ಗಳಲ್ಲಿ ಕಾನೂನು, ಕಾವ್ಯ, ಅಲಂಕಾರ ಶಾಸ್ತ್ರಗಳನ್ನು ಹೇಳಿಕೊಡಲಾಗುತ್ತಿತ್ತು. ಏನ್ರಿ? ಈ ಮಕ್ತಬ್ಗಳಲ್ಲಿ ಕಾನೂನು, ಕಾವ್ಯ, ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸಲಾಗುತ್ತಿತ್ತು. ನೆಕ್ಸ್ಟು ಮದರಸಾಗಳು ಎಂಬ ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು. ನೋಡ್ರಿ, ಇಲ್ಲಿ ಮಕ್ತಬ್ ಎಂಬ ಶಾಲೆಗಳಲ್ಲಿ ಒಂದು ಮಧ್ಯಮ ಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಇನ್ನು ಉನ್ನತ ಮಟ್ಟದ ಶಿಕ್ಷಣ ಕಲಿಬೇಕಂದ್ರೆ ಮದರಸಾ ಎಂಬ ವಿಶ್ವವಿದ್ಯಾಲಯಗಳು ಇರ್ತಿದ್ವು ರೀ. ಇಲ್ಲಿ ಸ್ವತಃ ವಿದ್ವಾಂಸನಾಗಿದ್ದ ಮಹಮ್ಮದ್ ಗವಾನ್ ಬಿದರ್ನಲ್ಲಿ ಇಸ್ಲಾಂ ಮತ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡೋಕೆ ಮದರಸವನ್ನು ಕಟ್ಟಿಸ್ತಾನೆ ರೀ. ಯಾರ್ರಿ? ಈ ಮಹಮ್ಮದ್ ಗವಾನ್ ಏನು ಮಾಡ್ತಾನೆ, ಒಂದು ಇಸ್ಲಾಂ ಮತ ಕಾನೂನಿನ ಒಂದು ಶಿಕ್ಷಣವನ್ನು ಪ್ರೋತ್ಸಾಹ ಮಾಡೋಕೆ ಈ ಬಿದರ್ನೊಳಗೆ ಮದರಸವನ್ನು ಸ್ಥಾಪನೆ ಮಾಡ್ತಾನೆ. ಇನ್ನು ಈ ಮದರಸದೊಳಗೆ
3,000 ಹಸ್ತಪ್ರತಿಗಳುಳ್ಳ ಗ್ರಂಥಾಲಯ ಇತ್ತು ರೀ. ಇದರೊಳಗೆ ಮದ್ರಸಾದೊಳಗೆ 3,000 ಹಸ್ತಪ್ರತಿಗಳುಳ್ಳ ಗ್ರಂಥಾಲಯವೂ ಇತ್ತು. ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಗುದಾಣವೂ ಆಗಿತ್ತು. ನಂತರ ಈ ಒಂದು ಮದ್ರಸಾದಲ್ಲಿ ಖಗೋಳಶಾಸ್ತ್ರ, ಗಣಿತ, ವ್ಯಾಕರಣ, ತತ್ವಶಾಸ್ತ್ರ, ಇತಿಹಾಸ ಮುಂತಾದ ಅಧ್ಯಯನವನ್ನು ಮಾಡಲು ಇದು ಅನುಕೂಲಕರವಾಗಿತ್ತು. ಅಂದರೆ ಈ ಮದ್ರಸಾದೊಳಗೆ ಯಾವ ವಿಷಯಗಳನ್ನು ಅಧ್ಯಯನ ಮಾಡಲಾಗುತ್ತಿತ್ತು? ಖಗೋಳಶಾಸ್ತ್ರ, ಇತಿಹಾಸ, ಗಣಿತ ಮತ್ತು ತತ್ವಶಾಸ್ತ್ರ ಮುಂತಾದವುಗಳ ಅಧ್ಯಯನ ಮಾಡಲು ಈ ಮದ್ರಸಾ ಸಹಾಯಕವಾಗಿತ್ತು ರೀ. ನೆಕ್ಸ್ಟು ಈ ಬಹಮನಿ ಸುಲ್ತಾನರು ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಗಗನ್ ಮಹಲ್, ಅಸಾರ್ ಮಹಲ್ ಮುಂತಾದ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ರಿ. ಯಾರ್ರೀ? ಈ ಬಹಮನಿ ಸುಲ್ತಾನರು ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಗಗನ್ ಮಹಲ್, ಅಸಾರ್ ಮಹಲ್ ಮುಂತಾದ ಸ್ಮಾರಕಗಳು ಇವರ ಒಂದು ಕೊಡುಗೆಗಳಾಗಿವೆ.